ಹಾಯ್ ಹಲೋ ನಮಸ್ಕಾರ. ಈಜಿ ಫುಡ್ಸ್ ವಿತ್ ಶಿಲ್ಪಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಹಳೆ ಕಾಲದ ಆರೋಗ್ಯಕರವಾದ ರುಚಿಕರವಾದ ಕೊಬ್ಬರಿ ಪಾಯಸ ಯಾವ ಥರ ಮಾಡೋದನ್ನು ನೋಡೋಣ ಬನ್ನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಣ ಕೊಬ್ಬರಿ ಸಣ್ಣದಾಗಿ ತುರಿದಿಟ್ಕೊಂಡು ಒಣ ಕೊಬ್ಬರಿ ಐತಿ. ಇಲ್ಲಿ ಬಾದಾಮ್ ಕಟ್ ಮಾಡಿದ್ದು, ಅರ್ಧ ಲೀಟ್ರ್ ಹಾಲು, ಮತ್ತು ಗೋಡಂಬಿ ಕಟ್ ಮಾಡಿ ಇಟ್ಕೊಂಡದ್ದು, ಇಲ್ಲಿ ಸಣ್ಣದಾಗಿ ಜಜ್ಜಿ ಇಟ್ಕೊಂಡದ್ದು ಏಲಕ್ಕಿ ಪುಡಿ, ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಸಕ್ಕರೆ ತಗೋರಿ, ಮತ್ತು ಸ್ವಲ್ಪ ತುಪ್ಪ. ನಾನು 3 ಸ್ಪೂನ್ ಇದಕ್ಕೆ ತುಪ್ಪ ಹಾಕ್ಕೋತೀನಿ. ನೀವು ಎಷ್ಟು ಮಾಡ್ತೀರಿ ನೋಡ್ಕೊಂಡು ನೀವು ತುಪ್ಪ ಹಾಕೋರಿ. ನಾನು 3 ಸ್ಪೂನ್ ಹಾಕ್ಕೊತೀನಿ. ಸ್ವಲ್ಪ ಬಿಸಿ ಆಗಲಿ, ಜೋರು ಇಡಬೇಡ್ರಿ, ಸಣ್ಣ ಉರಿ ಮೇಲೆ ಇಡ್ರಿ. ಇದು ಈಗ ಕಟ್ ಮಾಡಿದ್ದು ಬಾದಾಮ್ ಹಾಕ್ಕೋತೀನಿ. ಈಗ ಕಟ್ ಮಾಡಿದ್ದು ಗೋಡಂಬಿ. ನೀವು ಒಣ ದ್ರಾಕ್ಷಿ ಹಾಕೋಬೋದಿತ್ರೋಗ, ಮತ್ತು ಪಿಸ್ತಾ ಏನು ಬೇಕು ಯಾವ್ದು ನಿಮ್ಗೆ ಡ್ರೈ ಫ್ರೂಟ್ಸ್ ಅವ್ನು ಹಾಕೋರಿ. ಸ್ವಲ್ಪ ಇದು ಕಲರ್ ಚೇಂಜ್ ಆಗಲಿ. ಈ ಥರ ಗೋಲ್ಡನ್ ಕಲರ್ ಬರ್ಬೇಕಿತ್ರದ, ಸ್ಮೆಲ್ ಬರ್ತೈತಿ. ಅದೆಲ್ಲ ಫ್ರೈ ಆದ ಭಾಳ ಹೊತ್ತಿಸ್ಬಾರ್ದು, ಕೈ ಅಂಶ ಬರ್ತೈತಿ. ನಾ ಈಗ ತಗೊಂಡು ಅರ್ಧ ಲೀಟ್ರ್ ಹಾಲು ಇದ್ರೊಳಗೆ ಹಾಕೋತೀನಿ. ಇದೇ ಕುದಿ ಬರಬೇಕು, ಒಂದು ಕುದಿ. ಮೀಡಿಯಮ್ ಉರಿ ಮೇಲೆ ಇಟ್ಕೋರಿ. ನಾನು ಈಗ ಸಣ್ಣ ತುರಿದಿಟ್ಕೊಂಡು ಕೊಬ್ಬರಿ ಹಾಕ್ಕೋತೀನಿ. ಇದಕ್ಕೆ ದಪ್ಪಾಗಿರ್ಬಾರ್ದು, ಸಣ್ಣದಾಗಿ ತುರಿದಿಟ್ಕೊರಿ. ಮೇಲೊಂದು ವಾಟಿ ತೊಗೊಂಡೀನಿ. ನೀವು ಎಷ್ಟು ಮಾಡ್ತೀರ ಅದ್ರ ಮೇಲೆ ತಗೋರಿ. ನಾನು ಇದಕ್ಕೆ ರುಚಿಗೆ ಎಷ್ಟು ನೋಡ್ಕೊಂಡು 4 ಸ್ಪೂನ್ ಸಕ್ಕರೆ ಹಾಕ್ಕೋತೀನಿ. ನಿಮ್ಗೆ ಎಷ್ಟು ನೀವು ಮಾಡ್ತೀರಿ ಅದು ಸಕ್ಕರೆ ಸ್ವೀಟ್ ನೋಡ್ಕೊಂಡು ಹಾಕೋರಿ. ಇದು ಒಂದು ಕುದಿ ಬರ್ಬೇಕೀಗ. ಈಗ ಮಸ್ತ್ ಸ್ಮೆಲ್ ಬರತೈತಿದ್ರದ್ದು. ಈಗ ಅರ್ಧ ಸ್ಪೂನ್ ನಾನು ಏಲಕ್ಕಿ ಪುಡಿ ಹಾಕ್ಕೋತೀನಿ. ಈಗ ಕುದಿ ಬರತೈತಿ ಇದ್ರದ್ದು. ನಾ ಇಲ್ಲಿ ಮ್ಯಾಲೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ನೀವು ಬೇಕಾದ್ರೆ ಹಾಕೋರಿ. ದೇವ್ರಿಗೆ ನೈವೇದ್ಯ ಭೀ ಮಾಡಕ್ಕೆ ನಡಿತೈತಿ ಇದು ಪಾಯಸ. ಮತ್ತು ಕೊಬ್ಬರಿ ತಂಪು, ನೀವು ಗಾರ್ ಮಾಡ್ಕೊಂಡು ಕುಡಿಬೋದು. ಇದನ್ನು ಫ್ರಿಜ್ದಾಗ ಇಟ್ಕೊಂಡು ಕೋಲ್ಡ್ ಮಾಡ್ಕೊಂಡು ಕುಡೀರಿ. ಈಗ ರೆಡಿ ಆಗೈತಿ. ಇದೆ ನಾ ಒಂದು ಬೌಲ್ದಾಗ ತಗೋತೀನಿ. ನಿಮಗೆ ಸ್ವೀಟ್ ಕಮ್ಮಿ ಅನಿಸ್ಟ್ರೆ ನೀವು ನೋಡ್ಕೊಂಡ ಸ್ವೀಟ್ ಹಾಕೋರಿ. ಮತ್ತೆ ಸ್ವಲ್ಪ ಟೇಸ್ಟ್ ಮಾಡ್ಕೊಂಡ ಸ್ವೀಟ್ ಹಾಕೋರಿ. ಸ್ವಲ್ಪ ಮೇಲೆ ಕಟ್ ಮಾಡಿದ್ದು ಬಾದಾಮ್ ಹಾಕೋತೀನಿ.
ಆರೋಗ್ಯಕರವಾದ ರುಚಿಕರವಾದ ಕೊಬ್ಬರಿ ಪಾಯಸ ಈಗ ರೆಡಿ ಆಗೈತಿ. ಈ ವಿಡಿಯೋ ನೋಡಿದಿರಿ ನೀವು ಯಾವ ಥರ ಮಾಡಿದ್ದು ಅನ್ನೋದನ್ನು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಧನ್ಯವಾದಗಳು.